ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆ ನಡೀತಾ ಇದೆ. ವಿಚಾರಣೆ ಈಗ ತೀವ್ರಗೊಳ್ತಾ ಇದೆ. ಇಂದು ಇಬ್ಬರನ್ನ ವಿಚಾರಣೆಗೆ ಕರೀತಾ ಇದ್ದಾರೆ ಪೊಲೀಸರಿಗಾಗಲೇ ಇಬ್ಬರನ್ನ ವಿಚಾರಣೆಗೆ ಕರೀತಾ ಇದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ವಿಚಾರಣೆ ನಡೆಯುತ್ತೆ. ಶಾಸಕನ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ ಜೊತೆಗೆ ನಿರ್ದೇಶಕ ಮಿಲನ ಪ್ರಕಾಶ್ರನ್ನ ಕೂಡ ಈಗಾಗಲೇ ಕರೆಯಲಾಗ್ತಾ ಇದೆ. ಇನ್ಫ್ಯಾಕ್ಟ್ ವಿಚಾರಣೆಗೆ ಬರುವಂತೆ ಈಗಾಗಲೇ ನೋಟಿಸ್ ಕೂಡ ನೀಡಲಾಗಿದೆ. ಇನ್ಫ್ಯಾಕ್ಟ್ ನಿನ್ನೆ 1.5 ಗಂಟೆ ವಿಚಾರಣೆ ಎದುರಿಸಿದಂಥ ನಿರ್ದೇಶಕ ನಿನ್ನೆ 1.5 ಗಂಟೆ ವಿಚಾರಣೆಯನ್ನು ಎದುರಿಸಿದ್ರು. ಮತ್ತೆ ಇವತ್ತು ಬರುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ ಜೊತೆಗಿನ ಹಣಕಾಸಿನ ವ್ಯವಹಾರದ ಬಗ್ಗೆ ವಿಚಾರಣೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದು ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಈಗಾಗಲೇ ಈ ಪ್ರಕರಣ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆಗೆ ಈಗಾಗಲೇ ದರ್ಶನ್ ಅವರಿಗೆ ನ್ಯಾಯಾಂಗ ಬಂಧನವಾಗಿದ್ದರೆ, ಇನ್ನು ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ನಿರ್ದೇಶಕರನ್ನು ಕೂಡ ಈಗಾಗಲೇ ಕರೆಯಲಾಗಿದೆ. ನಿರ್ದೇಶಕರನ್ನ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ನಿನ್ನೆ 1.5 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದಾರೆ ಮಿಲನ ಪ್ರಕಾಶ್. ಈಗ ಇನ್ನಷ್ಟು ವಿಚಾರಣೆಯ ಅಗತ್ಯತೆ ಇರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ವಿಚಾರಣೆಗೆ ಕರೀತಾ ಇದೆ. ಇನ್ನು ಕಾರ್ತಿಕ್ ಪುರೋಹಿತ್ಗೆ 2ನೇ ಬಾರಿ ನೋಟಿಸ್ ನೀಡಿದಂಥ ಪೊಲೀಸರು ಇಂದು ಕಾರ್ತಿಕ್ ವಿಚಾರಣೆಗೆ ಬರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಇನ್ಫ್ಯಾಕ್ಟ್ ಇವತ್ತು ಬರ್ತಾನೆ ಅನ್ನುವಂಥ ಮಾಹಿತಿ ಇದೆ. A14 ಪ್ರದೋಷ್ಗೆ ಆಪ್ತನಾಗಿರುವಂಥ ಕಾರ್ತಿಕ್ ಪುರೋಹಿತ್ ಪ್ರದೋಷ್ ಅಂತ ಆರೋಪಿ ಇದ್ದಾನೆ. ಆತನಿಗೆ ಆಪ್ತ ಕೊಲೆ ಪ್ರಕರಣದ ವೇಳೆ ಆರೋಪಿಗಳ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನುವಂಥ ಮಾಹಿತಿ ಇದೆ. ಇಂದು ಇಬ್ಬರನ್ನ ವಿಚಾರಣೆ ನಡೆಸುವಂಥ ಪೊಲೀಸರು ಇಬ್ಬರನ್ನು ಕೂಡ ಕರೀತಾರೆ. ಇವತ್ತು ವಿಚಾರಣೆ ನಡೆಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾದಂಥ ತನಿಖೆ ಆಗುತ್ತೆ. ಒಂದು ಕಡೆಗೆ ದರ್ಶನ್ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದರೆ, ಇನ್ನು ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಣೆಗಳಿಗೋಸ್ಕರ, ಹೆಚ್ಚಿನ ಮಾಹಿತಿಗೋಸ್ಕರ ಇನ್ನಷ್ಟು ಜನರನ್ನು ಕರೆದು ವಿಚಾರಣೆ ಮಾಡಿಸಲಾಗ್ತದೆ. ಒಂದು ಕಡೆಗೆ ಕಾರ್ತಿಕ್ ಪುರೋಹಿತ್ ಕಾರ್ ಚಾಲಕ ಆತನನ್ನು ಕರೆದು ವಿಚಾರಣೆ ಮಾಡಲಾಗ್ತದೆ. ಮತ್ತೊಂದು ಕಡೆಗೆ ನಿರ್ದೇಶಕ ಡೆವಿಲ್ ಚಿತ್ರದ ನಿರ್ದೇಶಕರು ಕೂಡ ಆಗಿರುವಂಥ ಮಿಲನ ಪ್ರಕಾಶನ್ನು ಕೂಡ ಕರೆಯಲಾಗ್ತದೆ. ಯಾಕೆಂದರೆ ಈ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಬೇಕಾಗಿದೆ. ನಿನ್ನೆ ಸುಮಾರು 1.5 ಗಂಟೆಗಳ ಕಾಲ ಅವರು ವಿಚಾರಣೆಯನ್ನು ಎದುರಿಸಿದರು. ಆದರೆ ಇವತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರ ಬೇಕು, ಅದರ ಜೊತೆಗೆ ದಾಖಲೆಗಳು ಕೂಡ ಬೇಕು ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಹೇಳಿದರು. ಹೀಗಾಗಿ ಇವತ್ತು ದಾಖಲೆ ಸಮೇತ ಹಾಜರಾಗಿ ಅನ್ನುವಂಥ ಸೂಚನೆಯನ್ನು ಮಿಲನ ಪ್ರಕಾಶ್ ಅವರಿಗೆ ನೀಡಿದ್ದಾರೆ. ರೈಟ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಹೊಸ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಕೊಲೆ ಪ್ರಕರಣ ಒಂದೇ ಅಲ್ಲ, ಕೊಲೆಯ ಜೊತೆಗೆ ಬೇರೆ ವಿಚಾರಗಳು ಕೂಡ ಇದೆ. ಜೊತೆಗೆ ಇನ್ನಷ್ಟು ಆಳವಾದಂಥ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅನೇಕರು ಇದರ ಜೊತೆಗೆ ಜೋಡಿಸ್ಕೊಳ್ಳಲಾಗಿದೆ, ಅನೇಕರನ್ನು ಇದರಲ್ಲಿ ಸೇರಿಸ್ಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾರು ಚಾಲಕ, ಅದರ ಜೊತೆಗೆ ನಿರ್ದೇಶಕ, ಈ ನಿರ್ದೇಶಕರ ಆಯಾಮ ಯಾಕೆ ಬಂತು ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂ ಆಗಿದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಡೆವಿಲ್ ಚಿತ್ರದ ನಿರ್ದೇಶಕ ಮಿಲನ ಪ್ರಕಾಶ್ ಅವರನ್ನು ಈಗ ಕರೆಯಲಾಗಿದೆ. ಇನ್ಫ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರ ಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ದಾಖಲೆ ಸಮೇತ ಬನ್ನಿ ಅನ್ನುವಂಥ ಸೂಚನೆಯನ್ನು ಅವರಿಗೆ ಕೊಟ್ಟಿದ್ದರು. ನಿನ್ನೆ ಸುಮಾರು 1.5 ಗಂಟೆಗಳ ಕಾಲ ಅವರನ್ನು ವಿಚಾರಣೆ ಕರೆದು ಮಾತನಾಡಿಸಲಾಗಿತ್ತು. ಏನಾಗಿದೆ, ಹೇಗಾಗಿದೆ, ಅದರ ಜೊತೆಗೆ ಈಗಾಗಲೇ ಹಣಕಾಸಿನ ವ್ಯವಹಾರ, ಅವರಿಗೆ ಕೊಟ್ಟಿರುವಂಥ ಪೇಮೆಂಟ್ಗಳು, ಇದೆಲ್ಲದರ ಸಂಪೂರ್ಣ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ದರ್ಶನ್ ಅವರ ನಿವಾಸದಲ್ಲಿ ಸುಮಾರು 37 ಲಕ್ಷ ರೂಪಾಯಿಯಷ್ಟು ಹಣ ಸಿಕ್ಕಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಈ ಕಾರಣಕ್ಕೋಸ್ಕರ ಅದರ ಮೂಲವನ್ನು ಈಗ ಕೆದಕ್ತಾ ಇದ್ದಾರೆ ಪೊಲೀಸರು. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗೀನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಜಗೀನ್, ಬಹುಶಃ ಈ ಒಂದು ಹೊಸ ಆಯಾಮವನ್ನು ನೋಡ್ತಾ ಇದ್ದರೆ ಸದ್ಯಕ್ಕಿಂತೂ ಈ ತನಿಖೆ ಏನಿದೆ ಕೇವಲ ಒಂದು ಕಡೆಗೆ ಮಾತ್ರ, ಅಂದರೆ ಕೊಲೆ ಏನಾಗಿತ್ತು, ಕೊಲೆ ಯಾರು ಮಾಡಿದರು, ಮೇನ್ ಅಕ್ಯೂಸ್ಗಳು ಅವರನ್ನು ಕೂಡ ಬಂಧಿಸಲಾಗಿದೆ. ಇದರ ಜೊತೆಗೆ ಈಗ ಹಣಕಾಸಿನ ಮೂಲಗಳ ಬಗ್ಗೆ ಕೂಡ ದೊಡ್ಡ ಪ್ರಶ್ನೆ ಉಂಟಾಗ್ತಾ ಇದೆ. ಈಗ ಮಿಲನ ಪ್ರಕಾಶ್ ಅವ್ರನ್ನ ಕರೆದು ದಾಖಲೆ ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು ನೋಡ್ತಾ ಇದ್ದರೆ ಬಹುಶಃ ಈ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರ ತನಿಖೆ ವಿಚಾರ ಇರ್ಬೋದು, ಮತ್ತು ಮಿಲನ ಪ್ರಕಾಶ್ಗೆ ಸಂಬಂಧಪಟ್ಟಂತೆ ನಿನ್ನೆ ಆದಂಥ ಬೆಳವಣಿಗೆಗಳು ಇವತ್ತೆಲ್ಲ ಯಾವ ರೀತಿಯಂಥ ಎನ್ಕ್ವೈರಿ ಅಥವಾ ದಾಖಲೆಗಳನ್ನು ಸಬ್ಮಿಟ್ ಮಾಡ್ಬೋದು ಅಂತ ಸಾಧ್ಯತೆ ಇರುತ್ತೆ. ಜಗೀನ್, ಪ್ರಮೋದ್, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಏನಂತಂದ್ರೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಏನಂತಂದ್ರೆ ಸಹಜವಾಗಿ ನೀವು ಹೇಳಿದ ಹಾಗೆ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ಕೂಡ ಈಗ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳ ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಅವತ್ತು ಕೊಲೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿ ಆರೋಪಿಗಳಿಗೆ
ಅಂದ್ರೆ ಅವರ ಜೊತೆ ಇರುವಂತವರು ಸಹಕರಿಸಿದ್ರು ಮತ್ತೆ ಆ ಪ್ರಕರಣದ ಸಂಬಂಧ ಯಾವ ರೀತಿ ಇವರಿಗೆ ಮಾಹಿತಿ ಇತ್ತು ಅನ್ನೋಂಥದ್ರ ವಿಚಾರವಾಗಿ ನಿನ್ನೆ ಅಷ್ಟೇ ಏನಂತಂದ್ರೆ ಡೆವಿಲ್ ಸಿನಿಮಾದ ನಿರ್ದೇಶಕ ಮಿಲ್ನಾ ಪ್ರಕಾಶ್ ಅವರನ್ನ ತನಿಖಾಧಿಕಾರಿಗಳು ಕರೆದು ಬರೋಬ್ಬರಿ 1.5 ಗಂಟೆಗಳ ಕಾಲ ವಿಚಾರಣೆನ ಮಾಡಿದ್ರು. ಸಹಜವಾಗಿ ಏನಂತಂದ್ರೆ ದರ್ಶನ್ ಅವರು ಆ ಒಂದು ಕೊಲೆ ನಡೆದ ನಂತರದ ದಿನದಲ್ಲಿ ಮೈಸೂರಿನಲ್ಲಿ ಲಲಿತ್ ಮಹಲ್ನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಅವರು ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರ ವಿಚಾರವನ್ನ ತಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಅಥವಾ ನೀವೇನಾದ್ರೂ ಹಣ ಕೊಡುವಂತಹ ಸಂದರ್ಭ ಅಂದ್ರೆ ರೆಮ್ಯುನರೇಷನ್ ವಿಚಾರವಾಗಿ ಹಣ ಕೊಡುವಂತಹ ಸಂದರ್ಭ ಅವತ್ತು ಏನಾದ್ರು ಆಗಿತ್ತ ಅನ್ನುವಂತಹ ವಿಚಾರವಾಗಿ ಪೊಲೀಸರು ಮತ್ತು ತನಿಖಾಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನ ಒಂದು ಕಡೆ ಆದ್ರೆ, ಸಹಜವಾಗಿ ನಿನ್ನೆ ಮೋಹನ್ ರಾಜ್ ಅವರನ್ನು ಕೂಡ ಅಂದ್ರೆ ಮಾಜಿ ಉಪಮೇಯರ್ ಮೋಹನ್ ರಾಜ್ ಅವರನ್ನು ಕೂಡ ಕರೆಸಿ ದರ್ಶನ್ ಅವರಿಗೆ 40 ಲಕ್ಷ ಹಣ ಕೊಟ್ಟಿದ್ದಂತಹ ಮಾಹಿತಿಯನ್ನು ಕೂಡ ಪಡೆಯಲಾಗಿತ್ತು. ಬಟ್ ಇವತ್ತು ಕೂಡ ಅವ್ರನ್ನ ಮತ್ತೆ ವಿಚಾರಣೆಗೆ ಮಿಲ್ನಾ ಪ್ರಕಾಶ್ ಅವರನ್ನ ಕರೆದಿರ್ತಕ್ಕಂಥದ್ದು ಅಂದ್ರೆ ನಿನ್ನೆ ಅವರೇನು ಹೇಳಿಕೆಗಳನ್ನು ಕೊಟ್ಟಿದ್ರು ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ದಾಖಲೆಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನಂತಂದ್ರೆ ಅವತ್ತು ಪ್ರದೀಶ್ ಅವರಿಗೆ ಸಹಕರಿಸಿರ್ತಕ್ಕಂತಹ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ ಅವರಿಗೂ ಕೂಡ ಈಗಾಗಲೇ ನೋಟಿಸ್ ನೀಡಿರತಕ್ಕಂಥದ್ದು. ಸೊ ಅವತ್ತು ಘಟನೆ ಆದಂತಹ ಸಂದರ್ಭದಲ್ಲಿ ಪ್ರದೀಶ್ ಅವರನ್ನ ಕರೆದುಕೊಂಡು ಹೋಗಿರುವಂತಹ ವಿಚಾರವಾಗಿ ಕಾರ್ತಿಕ್ ಅವರನ್ನ ಕೂಡ ಎನ್ಕ್ವೈರಿಗೆ ಕರೆದಿರ್ತಕ್ಕಂಥದ್ರ ಬೆನ್ನಲ್ಲಿ ಇವತ್ತು ಕೂಡ ಅವರನ್ನ ಕರೆದು ಮಾಹಿತಿ ಕಲೆ ಹಾಕುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಂದ್ರೆ ಆರೋಪ ಎದುರಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆತಂದ್ರೆ ಇವರು ಆ ಆರೋಪಿಗಳಿಗೆ ಸಹಕರಿಸಿರ್ತಕ್ಕಂಥ ರೀತಿಯನ್ನು ಕೂಡ ಈಗ ಕಲೆ ಹಾಕ್ತಾ ಇರ್ತಕ್ಕಂಥದ್ದು ತನಿಖಾಧಿಕಾರಿಗಳು. ಪ್ರಮೋದ್, ಥ್ಯಾಂಕ್ ಯು ಜಿಗಿನ್ ಎಲ್ಲ ಮಾಹಿತಿಗಾಗಿ.